ಇನ್ನೊಂದು ಕಡೆಗೆ ದೇಶದ ಎಲ್ಲ 32 ಏರ್ಪೋರ್ಟ್ಗಳಲ್ಲಿ ಮತ್ತೆ ಸಂಚಾರ ಪುನರಾರಂಭಗೊಂಡಿದೆ. ಅಂದರೆ ಎಲ್ಲ ಏರ್ಪೋರ್ಟ್ಗಳು ಆಪರೇಷನ್ ಕಂಡೀಷನ್ಗೆ ಬರ್ತಾ ಇದೆ, ಮರಳ್ತಾ ಇದೆ. ಯುದ್ಧಾತಂಕದ ನಡುವೆ ಬಂದಾಗಿತ್ತು ಆಲ್ಮೋಸ್ಟ್ 32 ಏರ್ಪೋರ್ಟ್ಗಳು. ಮೇ 7ನೇ ತಾರೀಕಿಂದ ಕೂಡ ವಿಮಾನ ನಿಲ್ದಾಣಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಸಾರ್ವಜನಿಕರ ವಿಮಾನಯಾನ ಇದೆಯಲ್ಲ, ನಾಗರಿಕ ವಿಮಾನಯಾನ, ಅದು ಆಪರೇಟ್ ಆಗ್ತಿರಲಿಲ್ಲ. ಅಮೃತ್ಸರ, ಚಂಡೀಗಢ ಸೇರಿದಂತೆ ಪಾಕಿಸ್ತಾನ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ಯಾವುದೇ ವಾಯು ಮಾರ್ಗಗಳು ಕೂಡ ಜನರಿಗೆ ಉಪಯೋಗಕ್ಕೆ ಬರ್ತಾ ಇರಲಿಲ್ಲ. ಕಾರಣ ಅದನ್ನ ಬಳಸ್ತಾ ಇದ್ದಿದ್ದು ಆರ್ಮಿ. ನಿರಂತರವಾಗಿ ಸು-30, ರಫೇಲ್ ಸೇರಿದಂತೆ ವಿವಿಧ ಪ್ರಚಂಡ್ ಸೇರಿದಂತೆ ವಿವಿಧ ಯುದ್ಧ ವಿಮಾನಗಳನ್ನು ಅಲ್ಲಿ ಹಾರಿಸಲಾಗ್ತಾ ಇತ್ತು. ಹೀಗಾಗಿ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿತ್ತು. ಸೆಕ್ಯೂರಿಟಿ ಪರ್ಪಸ್ಗೂ ಕೂಡ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿತ್ತು. ಅದರ ಸ್ಥಿತಿ ಸಹಜ ಸ್ಥಿತಿಗೆ ಬರ್ತಾ ಇರೋದ್ರಿಂದ ಹಲವು ದಿನಗಳಿಂದ ಬಂದಾಗಿದ್ದ ಏರ್ಪೋರ್ಟ್ಗಳು ಮತ್ತೆ ಆಪರೇಷನ್ ಕಂಡೀಷನ್ಗೆ ಬಂದಿರೋದು ಜನ ಇನ್ನಷ್ಟು ಚಿಂತೆಯನ್ನು ಬಿಟ್ಟು ಓಡಾಡೋ ರೀತಿ ಮಾಡ್ತಾ ಇದೆ. ಮತ್ತು ಕನ್ವೀನಿಯನ್ಸ್ಗೆ ಯೂಸ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್, ವಾಯುಮಾರ್ಗವನ್ನು ಸೇನೆ ಬಳಸ್ತಾ ಇದ್ದಿದ್ದರಿಂದ ನಾಗರಿಕ ವಿಮಾನಯಾನ ಸಂಸ್ಥೆಗಳಿಗೆ ಅಟ್ ದ ಸೇಮ್ ಟೈಮ್ ಪ್ರಯಾಣಿಕರಿಗೂ ತುಂಬ ಇನ್ಕನ್ವೀನಿಯನ್ಸ್ ಆಗಿತ್ತು. ಈಗ ಎಲ್ಲ ಪರಿಸ್ಥಿತಿ ನಾರ್ಮಲ್ಗೆ ಬರ್ತಾ ಇದೆ ಅನ್ನೋ ಥರ ಸೂಚನೆ ಸಿಗ್ತಾ ಇದೆ. ಇಲ್ಲಿ ತನಕ ಎಷ್ಟು ಫ್ಲೈಟ್ಗಳು ಆಪರೇಟ್ ಆಗಿದ್ದಾವೆ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಪರಿಸ್ಥಿತಿ ಇದೆ ಅಂತ? ಮುಕ್ತ ಈಗಾಗಲೇ 32 ವಿಮಾನ ನಿಲ್ದಾಣಗಳು ಕೂಡ ಆರಂಭ ಆಗಿದೆ. ಸುಮಾರು 18ಕ್ಕೂ ಹೆಚ್ಚು ವಿಮಾನಗಳು ಹಾರಾಟ ಆಗಿವೆ ಅನ್ನುವಂಥ ಮಾಹಿತಿ. ಭಾರತೀಯ ವಾಯುಪಡೆಯಿಂದ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ನೋಟ ಜಾರಿಯಾದ ತಕ್ಷಣವೇ ವಿಮಾನ ನಿಲ್ದಾಣ ಪ್ರಾಧಿಕಾರ ಈಗಾಗಲೇ ವಿಮಾನಗಳ ಹಾರಾಟವನ್ನು ಆರಂಭ ಮಾಡಿರುವಂಥದ್ದು. ಪ್ರಮುಖವಾಗಿ ಉತ್ತರ ಮತ್ತು ಪಶ್ಚಿಮ ಭಾಗದ ವಿಮಾನ ನಿಲ್ದಾಣಗಳು ಕ್ಲೋಸ್ ಆಗಿತ್ತು. 4 ದಿನಗಳ ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇದು ಆ ರೀತಿಯಾದಂಥ ವಾತಾವರಣ ಏನಿಲ್ಲ. ಜೊತೆಗೆ ನಿನ್ನೆ ರಾತ್ರಿಯಿಂದನೂ ಕೂಡ ಯಾವುದೇ ದಾಳಿ ಆಗಲಿ ಇಲ್ಲ ಅಂತೇಳಿ ಭಾರತೀಯ ವಾಯುಪಡೆ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಸ್ಪಷ್ಟವಾದಂಥ ನೋಟವನ್ನು ಈಗ ಜಾರಿ ಮಾಡಿರುವಂಥದ್ದು. ನೋಟ ಜಾರಿಯಾದ ತಕ್ಷಣ ವಿಮಾನ ನಿಲ್ದಾಣಗಳು ಈಗ ಹಾರಾಟವನ್ನು ಶುರು ಮಾಡಿರುವಂಥದ್ದು. ಸಮಸ್ಯೆ ಆಗ್ತಾ ಇತ್ತು. ಮತ್ತೊಂದು ಸೂಚನೆಯನ್ನು ಕೊಟ್ಟಿದೆ ಭಾರತೀಯ ವಾಯುಪಡೆ. ಕೆಲವೊಂದು ವಾಯು ಪ್ರದೇಶಗಳ ಚಲನಶೀಲತೆ ಮತ್ತು ಭದ್ರತೆ ಚೆಕ್ ಪಾಯಿಂಟ್ಗಳಿಂದಾಗಿ